7 ಹಂತದ ಚುನಾವಣೆ ನಡೆಸ್ತಾ ಇರೋದಕ್ಕೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಸಾಮಾನ್ಯವಾಗಿ 4 ರಿಂದ 5 ಹಂತದಲ್ಲಿ ಚುನಾವಣೆ ನಡೆಯುತ್ತಾ ಇತ್ತು. ಈ ಬಾರಿ 7 ಹಂತದಲ್ಲಿ ಚುನಾವಣೆ ನಡೆಯುತ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಂತ ಕಳೆದ ಬಾರಿ ಕೂಡ 7 ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ. ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಯಾವುದಕ್ಕೂ ಹಣ ಬಿಡುಗಡೆ ಆಗೋದಿಲ್ಲ. ಮೇನಲ್ಲಿ ಚುನಾವಣೆ ಮುಗಿಸಿದ್ದರೆ ಜನರಿಗೆ ಅನುಕೂಲ ಆಗ್ತಾ ಇತ್ತು ಅಂತೇಳಿ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಖರ್ಗೆ ಯಾಕೆ ಹಿಂಗೆ ಹೇಳಿದ್ರು ಅದನ್ನು ಹೇಳ್ತೀನಿ. ಮೊದಲು ಅವರು ಹೇಳಿದಂಥ ಮಾತನ್ನು ಕೇಳಿಸ್ಕೊಳ್ಳಿ. ಅದನ್ನು ನಾನು ಹೇಳೋದಲ್ಲ. ಈಗ 2.5 ತಿಂಗಳ ತನಕ ಎಲೆಕ್ಷನ್ ಪ್ರೋಸೆಸ್ಸೇ ನಡೀತಾ ಇರ್ತದೆ. ಇದರಿಂದ ನಮ್ಮ ಡೆವಲಪ್ಮೆಂಟ್ ವರ್ಕ್ ಎಲ್ಲ ನಿಂತು ಹೋಗ್ತವೆ. ನಿಯರ್ಲಿ 1/3 ಬಜೆಟ್ ನಮ್ಮ ರಾಜ್ಯದ್ದು ಎಲ್ಲ ದೇಶದ್ದು ಎಲ್ಲ ನಿಂತು ಹೋಗ್ತದೆ. ಇಷ್ಟೊಂದು ಲಾಂಗ್ ಅದು ಕೋಡ್ ಆಫ್ ಕಂಡಕ್ಟ್ ಹಾಕಿ, ಬೇರೆ ಕಡೆನೂ ಎಲೆಕ್ಷನ್ ನಡೀತವೆ, ಬಟ್ ಈ ಕೋಡ್ ಆಫ್ ಕಂಡಕ್ಟ್ ಈ ರೀತಿಯಾಗಿರೋದಿಲ್ಲ. ಅವ್ರ ಕೆಲಸನೂ ನಡೀತಿರ್ತದೆ, ಆಗ ಡೆವಲಪ್ಮೆಂಟ್ ವರ್ಕ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಡೀತದೆ. ಇನ್ನೊಂದು ಕಡೆ ಎಲೆಕ್ಷನ್ನು ನಡೀತದೆ. ಇಲ್ಲಿ ನೀವು ಎಲೆಕ್ಷನ್ ಅಂದರೆ ಕೆಲಸ ಮಾಡಬೇಡಿ, ಡೆವಲಪ್ಮೆಂಟ್ ಮಾಡಬೇಡಿ, ಇನ್ಫ್ರಾಸ್ಟ್ರಕ್ಚರ್ ಮುಂದಕ್ಕೆ ಒಯ್ಯಬೇಡಿ. ಈಗ ಎಷ್ಟೋ ಸಲ ಮಕ್ಕಳಿಗೆ ಹಾಸ್ಟೆಲ್ದು ದುಡ್ಡು ಸಿಗೋದಿಲ್ಲ, ಸ್ಕಾಲರ್ಶಿಪ್ ಸಿಗೋದಿಲ್ಲ. ಅಂಗನವಾಡಿ ಟೀಚರ್ಸ್ಗಳಿಗೆ ಕೆಲವು ಕಡೆ ಕಾಂಟ್ರಾಕ್ಟ್ ಲೇಬರ್ಸ್ ಇರ್ತಾರೆ, ಅವ್ರಿಗೆ ದುಡ್ಡು ಸಿಗೋದಿಲ್ಲ. ಇವೆಲ್ಲ ಭಾಳ ಡಿಫಿಕಲ್ಟಿ ಇರ್ತವೆ. ಬಟ್ ಅವರೇನು ಯಥಾ ಪ್ರಕಾರ ಮೇದಾಗ ಮುಗಿಸ್ತಿದ್ರು. ಅಟ್ಲೀಸ್ಟ್ 3-4 ರಿಸಲ್ಟ್ ಬಂದಿದ್ರೆ ಭಾಳ ಜನರಿಗೆ ಉಪಕಾರ ಆಗೋದಿತ್ತು. ಬಟ್ ಅವ್ರು ಮಾಡೋದಿಲ್ಲ. ಅಂದರೆ ನೀವು ಕರೆಕ್ಟಾಗಿ ನೋಡಿದ್ರೆ ಇವತ್ತಿನಿಂದ 80 ದಿನಗಳ ಕಾಲ ಇದೆ. 80 ದಿನ ಇದೆ. ನೀತಿ ಸಂಹಿತೆ ಇವತ್ತಿನಲ್ಲೇ ಜಾರಿಯಾಗುತ್ತೆ. ನೀತಿ ಸಂಹಿತೆ ಇವತ್ತಿನಲ್ಲೇ ಜಾರಿಯಾಗುತ್ತೆ. ಎಲ್ಲ ಕಡೆ ಕೂಡ ನೀತಿ ಸಂಹಿತೆ ಜಾರಿಯಾಗುತ್ತೆ. ಆ ನೀತಿ ಸಂಹಿತೆ ಜಾರಿಯಾದಾಗ ನೀವು ಹೊಸ ಘೋಷಣೆ ಮಾಡೋಂಗಿಲ್ಲ. ಒಂದು ಲೆಕ್ಕದಲ್ಲಿ ಅವರು ಹೇಳೋದಕ್ಕೆ ಅರ್ಥ ಇದೆ. ಏನಂದರೆ 80 ದಿನಗಳ ಕಾಲ ನೀವು 1 ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡೋಂಗಿಲ್ಲ, ಯಾವ ಕೆಲಸ ಮಾಡೋಂಗಿಲ್ಲ. 80 ದಿನ ಅಂತಂದರೆ ನಿಯರ್ಲಿ 90 ದಿನ, ಅಂದರೆ 3 ತಿಂಗಳು. ನಮ್ಮ ಬಜೆಟ್ನ, 1 ವರ್ಷದ ಬಜೆಟ್ನ ಕಾಲು ಭಾಗ ಅಂತ ನಂಬರ್ 1. ಎರಡನೇದೇನಪ್ಪ ಅಂತಂದರೆ ಇಷ್ಟು ಸುದೀರ್ಘವಾಗಿ ಆಗುವಂಥದ್ದು ಬೇಕಾಗಿತ್ತ ಅಂತ. ಆದರೆ BJP ಐಡಿಯಾ ಯಾವತ್ತು ಹೇಗಿರುತ್ತೆ ಅಂತಂದರೆ, ಲಾಂಗ್ ಆಗಿ ಮಾಡಿದಾಗ ನರೇಂದ್ರ ಮೋದಿ ಅವರು ಎಲ್ಲ ಕಡೆ ಹೋಗೋದಕ್ಕೆ ಈಸಿ ಆಗುತ್ತೆ. ಕಾಂಗ್ರೆಸ್ ಅಥವಾ ವಿಪಕ್ಷಗಳಿಗೆ ಭಯ ಅದುವೆ. ನರೇಂದ್ರ ಮೋದಿ ಅವರು ಎಲ್ಲ ಕಡೆ ಈಸಿಯಾಗಿ ಬಂದುಬಿಟ್ರೆ ಒಂದೇ ಸಲ, ಈಗ ಎಲ್ಲ ಕಡೆ ಒಂದೇ ಸಲ ಆದಾಗ ನರೇಂದ್ರ ಮೋದಿ ಅಲ್ಲಿರ್ತಾರೆ, ಇಲ್ಲಿ ಒಂದು ಮುಗಿಸ್ಬಿಡ್ಬೋದು. ಹೀಗೂ ಇರುತ್ತೆ. ಅವ್ರು ಹೇಳೋದ್ರಲ್ಲಿ ಅರ್ಥನೂ ಇದೆ, ಅದರಲ್ಲಿ ಸಣ್ಣ ಒಂದು ರಾಜಕೀಯ ಕೂಡ ಇದೆ. ಇನ್ನು